ಏಪ್ರಿಲ್ 14 ಇಂದು ಇಡೀ ದೇಶಕ್ಕೆ ಬೆಳಕು ಬಂದಂತ ದಿನ. ದೇಶ ಸಹಸ್ರಾರು ವರ್ಷಗಳಿಂದ ಮೂಢನಂಬಿಕೆ, ಕಂದಾಚಾರ, ಜಾತಿ, ಅಸ್ಪೃಶ್ಯತಾಚರಣೆ, ಮಹಿಳಾ ಅಸಮಾನತೆಯ ಕಂದಾಚಾರದ ಕತ್ತಲಲ್ಲಿ ಮುಳುಗೋಗಿತ್ತು. ಈ ಕತ್ತಲಲ್ಲಿ ಮುಳುಗೋದಂತ ದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14 ಹುಟ್ಟಿ ಇಡೀ ದೇಶಕ್ಕೆ ಕ್ಷಕಿರಣವನ್ನ ಕೊಟ್ಟವರೆ, ಬೆಳಕನ್ನ ಕೊಟ್ಟಿದ್ದಾರೆ. ಆದ್ದರಿಂದ ಈ ಬೆಳಕಿನ ದಿನ ಅಥವಾ ಜಾಗೃತಿಯ ದಿನ, ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ. ಈ ದಿನ ಮತ್ತು ಬಾಬು ಜಗಜೀವನ್ ರಾಮ್, ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ, ಮಹಾಮಾನವತಾವಾದಿ, ಸಕಲ ಜೀವರಾಶಿಗಳಿಗೂ ಜೀವಪರವಾಗಿ ಹೋರಾಟವನ್ನ ಅವಿರತವಾಗಿ ಮಾಡಿದಂತ ಏಕೈಕ ವಿಶ್ವಮಾನವ ಅಂತ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಯಾರಿಗೂ ಸರಿಸಾಟಿ ಅಲ್ಲ. ಅಂಬೇಡ್ಕರ್ ಅವ್ರಿಗೆ ಅವರೇ ಸಾಟಿ. ಅಂಬೇಡ್ಕರ್ ಅನ್ನ ಯಾರಿಗೂ ಹೋಲಿಸಕ್ ಸಾಧ್ಯ ಅಲ್ಲ. ಇಡೀ ಜಗತ್ತಲ್ಲಿ ಒಬ್ಬ ವಿಶ್ವಮಾನವ ಇದಾರೆ ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಬ್ರಿಟನ್ಸ್ ರಾಜನಿಂದ ಹಿಡಿದು ಮಹಾಪಂಡಿತ ಸ್ಮಿತ್ ಇಂದ ಹಿಡಿದು ಅನೇಕ ಜ್ಞಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಾಯಿ ತುಂಬ ಅವರ ವಿಶ್ವಜ್ಞಾನವನ್ನ, ಅವರ ಮಹಾಜ್ಞಾನವನ್ನ, ವೈಚಾರಿಕ ಪ್ರಜ್ಞೆಯನ್ನ ಹೊಗಳಿದ್ದಾರೆ. ಅದನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದ್ದಾರೆ. 32 ಡಿಗ್ರಿಗಳನ್ನ ಮಾಡೋದ್ರ ಮೂಲಕ, 50,000 ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಇಡೀ ಮಹಿಳೆಯರನ್ನ ವಿಮೋಚನೆ, ಪರಿಶಿಷ್ಟ ಜಾತಿ ಅಸ್ಪೃಶ್ಯರ ವಿಮೋಚನೆ, ಮತ್ತೆ ದೇಶದಲ್ಲಿ ವರ್ಗ ಜಾತಿ ವೈರುಧ್ಯಗಳನ್ನ ನಿಷೇಧ ಮಾಡೋದ್ರ ಮೂಲಕ ಬಾಲಕಾರ್ಮಿಕ ಪದ್ಧತಿ ನಿಷೇಧ, ಜೀತ ಪದ್ಧತಿ ನಿಷೇಧ, ದೇವದಾಸಿ ಪದ್ಧತಿ ನಿಷೇಧ, ಅನೇಕ ಮಾನವ ವಿರೋಧಿ ಪದ್ಧತಿಗಳನ್ನ ಬಾಬಾ ಸಾಹೇಬರು ನಿಷೇಧ ಮಾಡೋದ್ರ ಮೂಲಕ ಅವಿರತವಾಗಿ ಹೋರಾಟ ಮಾಡಿದಂತಹ ಏಕೈಕ ನಾಯಕ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆ ಬಾಬು ಜಗಜೀವನ್ ರಾಮ್ ರವರು ಹಸಿರು ಕ್ರಾಂತಿ ಹರಿಕಾರರು. ಅವ್ರು ಕೃಷಿ ಸಚಿವರಾಗಿದ್ದಾಗ ತೀರ ಬರಗಾಲ ಸಂದರ್ಭ, ಕೃಷಿಯನ್ನು ಆಧುನೀಕರಣ ಮಾಡಿ ಕೃಷಿನಲ್ಲಿ ಬದಲಾವಣೆಯನ್ನ ತರೋದು ಬಂದು ಆಹಾರ ಸುಧಾರಣೆಯನ್ನ ಮಾಡೋದ್ರ ಮೂಲಕ 5 ದಶಕ ಕಾಲ MLA MP ಸಚಿವರಾಗಿ 30 ವರ್ಷಗಳ ಕಾಲ ಸಚಿವರಾಗಿ ಸೇವೆ ಮಾಡಿದಂತ ವಿಶ್ವ ದಾಖಲಾರ್ಹ ಅಂದ್ರೆ ಜಗಜೀವನ್ ರಾಮ್ ರವರು. ಅವರ ಜಯಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಇವತ್ತು ನಾವು ಮಾಡಿದ್ದೇವೆ. ಈ ಮಾಡೋದ್ರ ಮೂಲಕ 5 ನಿರ್ಣಯಗಳನ್ನ ನಾವು ಮಾಡಿದ್ದೇವೆ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರನ್ನ ಸಮಷ್ಟಿಯಾಗಿ ಐಕ್ಯತೆಯನ್ನ ಮಾಡಬೇಕು. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರಲ್ಲಿ ಒಳ ಜಗಳಗಳು, ಅವರವರಲ್ಲಿ ಕಾದಾಟಗಳು, ಅಜನ್ಮ ವೈರಿಗಳಂತೆ ಕಾದಾಟ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸೋದ್ರ ಮೂಲಕ ನೀವು ಐಕ್ಯತೆಯನ್ನ ಆಗಬೇಕಾಗಿದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಈ ದೇಶದಲ್ಲಿ 85% ಜನಸಂಖ್ಯೆ ಇರುವಂತಹ ಈ ಸಮಾಜ, ನೀವು ಈ ದೇಶವನ್ನು ಆಳಬೇಕಾಗಿದೆ. ಬಾಬಾ ಸಾಹೇಬರು ನೀವು ಆಳುವ ದೊರೆಗಳಾಗಬೇಕು, ಈ ದೇಶ ಸದೃಢ ದೇಶ ಆಗಬೇಕು ಅಂತ ಹೇಳಿ ಕನಸಿತ್ತು. ಶೋಷಿತರು, ಅಸ್ಪೃಶ್ಯರು ಇವರ ವಿಮೋಚನೆಯಲ್ಲಿ ದೇಶದ ವಿಮೋಚನೆ ಇದೆ. ಕೂಲಿ ಕಾರ್ಮಿಕರ, ಮಹಿಳೆ ವಿಮೋಚನೆಯಲ್ಲಿ ದೇಶ ವಿಮೋಚನೆ ಇದೆ. ಆ ನಿಟ್ಟಿನಲ್ಲಿ ದಾಸಂಸ ಮತ್ತು RPIB ಹೋರಾಟವನ್ನ ಜಾತಿ ರಹಿತವಾಗಿ, ವರ್ಗರಹಿತವಾಗಿ, ವರ್ಣರಹಿತವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನ ಜಯಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗನ್ ಜಯಂತಿ ಎಂದು ಇವತ್ತು ಶಬ್ದವನ್ನ ಮಾಡಿದ್ದೇವೆ ನಾವು. ಈ ಶಬ್ದವನ್ನ ಮಾಡೋದ್ರ ಮೂಲಕ ಈ ಒಂದು ಬಹುಜನರ ಐಕ್ಯತೆಯ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಇವತ್ತು ಏಪ್ರಿಲ್ 14ರಿಂದ ಮುಂದಿನ ವರ್ಷ ಏಪ್ರಿಲ್ 14ರವರೆಗೂ ಇಡೀ ರಾಜ್ಯದ ಹಳ್ಳಿಗಳಲ್ಲಿ ನಮ್ಮ ಸಂಘಟನೆಗಳು ಈ ಒಂದು ಬಹುಜನ ಐಕ್ಯತಾ ಸಮಾವೇಶನ, ವಿಚಾರ ಸಂಕಿರಣ ಸಮಾವೇಶ, ಬೀದಿ ನಾಟಕಗಳು ಮಾಡೋದ್ರ ಮೂಲಕ ಜಾಗೃತಿಯನ್ನು ಮಾಡ್ತೇವೆ. ಅದ್ರ ಜೊತೆಗೇನೆ ಸಂವಿಧಾನದ ಜಾಗೃತಿ, ಜನಾಂದೋಲನ ನಾವು ಹಮ್ಮಿಕೊಂತ ಇದ್ದೇವೆ. ಇವತ್ತಿನ ದಿನ ಅತ್ಯಂತ ಸಂಕಷ್ಟ, ಅತ್ಯಂತ ಇಕ್ಕಟ್ಟಿನ ಸಂದರ್ಭ. ಇವತ್ತು ದಲಿತ ಚಳವಳಿಗೆ ಒಂದು ಸವಾಲು ಬಂದಿದೆ. ಆ ಸವಾಲು ಏನಂದ್ರೆ ಒಳ ಮೀಸಲಾತಿ. 35 ವರ್ಷಗಳಿಂದ ಒಂದು ಮಾದಿಗ ಸಂಬಂಧಿತ ಸಮಾಜ ಒಂದು ಇತಿಹಾಸ ದಾಖಲಾರ್ಹ ಹೋರಾಟವನ್ನು ಮಾಡ್ಕೊಂಡ್ ಬಂದಿದೆ. 35 ವರ್ಷ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟ ಮಾಡೋರು ಕೂಡ ಬದ್ಧತೆ ಇರಬೇಕಾಗಿದೆ. ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಾಗಿದೆ. ಒಳ ಮೀಸಲಾತಿ ಒಂದು ಜಾತಿ ಸಂಬಂಧಪಟ್ಟಿತ್ತಲ್ಲ, 101 ಜಾತಿಗೂ ಆ ಜಾತಿಯ ಜನಸಂಖ್ಯೆಗೆ ಸಮಾನವಾಗಿ ಕೊಡಿ ಅಂತ ನಮ್ಮ ಒತ್ತಾಯ. ಆಯಾ ಜನಸಂಖ್ಯೆಯ ಸಮಾನವಾಗಿ ಕೊಡಬೇಕು. ಇಲ್ಲಿ ಕಟ್ಟಕಡೆಯ ಸಮಾಜ ಇದೆ. 101 ಜಾತಿ ಸಮಾಜದಲ್ಲಿ ಕಟ್ಟಕಡೆಯ ಸಮಾಜ ಏನು, ಆ ಸಮಾಜದಲ್ಲಿ ಇರ್ತದೆ ದಕ್ಕಲ ಸಮಾಜ ಇದೆ, ಬಂಗಿ ಸಮಾಜ ಇದೆ, ಮೋಚಿ ಸಮಾಜ ಇದೆ, ಮಾಸಾಳ ಸಮಾಜ ಇದೆ. ಈ ತರ ಸಮಾಜದಲ್ಲಿ ತೀರ ಕಟ್ಟಕಡೆಯ ಸಮಾಜಕ್ಕೆ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ರೆ ಉದ್ಯೋಗ, ಶಿಕ್ಷಣ ಸಿಗ್ತದೆ ಅನ್ನೋ ಒಂದು ಹೋರಾಟದ ತಿರುಳು ನಮ್ದು.
ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ ಸಾಹೇಬ್ರಿಗೆ, ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ ಸಾಹೇಬ್ರಿಗೆ,